ಆನೇಕಲ್ ಪಟ್ಟಣದ ದೆನ್ನೂರು ಕ್ರಾಸ್ ಬಳಿ ಇರುವ ಶ್ರೀವಾಣಿ ಪಿಯು ಕಾಲೇಜಿನಲ್ಲಿ ಎಸ್ಎಸ್ಎಲ್ಸಿ ಪರೀಕ್ಷೆ ಬರೆದ ವಿದ್ಯಾರ್ಥಿಗಳಿಗಾಗಿ ಕೆರಿಯರ್ ಗೈಡ್ಲೈನ್ ವರ್ಕ್ಶಾಪ್ ಅನ್ನು ಆಯೋಜಿಸಲಾಗಿತ್ತು. ಹಾಗೆಯೇ ಶ್ರೀವಾಣಿ ಪಿಯು ಕಾಲೇಜಿನಲ್ಲಿ 2024ನೇ ಸಾಲಿನಲ್ಲಿ ದ್ವಿತೀಯ ಪಿಯುಸಿ ಪರೀಕ್ಷೆಯಲ್ಲಿ ವಿಜ್ಞಾನ ವಿಭಾಗದ ಅಮಿಷಾ ಸಾರಿಕಾ ಶೆಟ್ಟಿ ಎಂಬ ವಿದ್ಯಾರ್ಥಿಯು 600 ಅಂಕಗಳಿಗೆ 575 ಅಂಕ ಪಡೆದಿದ್ದಾಳೆ. ಹಾಗೆಯೇ ವಾಣಿಜ್ಯ ವಿಭಾಗದಲ್ಲಿ ಉಜೇಪ ಎಂಬ ವಿದ್ಯಾರ್ಥಿಯು 600 ಅಂಕಗಳಿಗೆ 569 ಅಂಕಗಳನ್ನು ಪಡೆದು ಶಾಲೆಗೆ ಕೀರ್ತಿ ತರುವಂತೆ ಮಾಡಿದ್ದಾರೆ. ಹಾಗೆಯೇ 31% ವಿದ್ಯಾರ್ಥಿಗಳು ಅತ್ಯುನ್ನತ ಸ್ಥಾನ ಪಡೆದಿದ್ದಾರೆ. 52% ವಿದ್ಯಾರ್ಥಿಗಳು ಪ್ರಥಮ ಸ್ಥಾನ ಹಾಗೂ ಉಳಿದವರು 2ನೇ ಸ್ಥಾನವನ್ನು ಪಡೆದಿದ್ದಾರೆ ಎನ್ನಲಾಗಿದೆ. ಇನ್ನು ಇದೇ ಸಂದರ್ಭದಲ್ಲಿ ದ್ವಿತೀಯ ಪಿಯುಸಿ ಪರೀಕ್ಷೆಯಲ್ಲಿ ಹೆಚ್ಚು ಅಂಕ ಪಡೆದ ವಿದ್ಯಾರ್ಥಿಗಳನ್ನು ಆನೇಕಲ್ ಕ್ಷೇತ್ರದ ಶಿಕ್ಷಣಾಧಿಕಾರಿ ಶ್ರೀಮತಿ ಜಯಲಕ್ಷ್ಮಿರವರು ಗೌರವಪೂರ್ವಕವಾಗಿ ಅಭಿನಂದನೆ ಸಲ್ಲಿಸಿದರು. ಇದೇ ಸಂದರ್ಭದಲ್ಲಿ ಎಸ್ಎಸ್ಎಲ್ಸಿ ಪರೀಕ್ಷೆ ಬರೆದ ವಿದ್ಯಾರ್ಥಿಗಳು ಜೀವನದಲ್ಲಿ ಯಶಸ್ಸು ಗಳಿಸಬೇಕಾದ್ರೆ ಹಾಗೆಯೇ ಮುಂದಿನ ದಾರಿ ಸುಗಮವಾಗಬೇಕಾದ್ರೆ ಯಾವ ನಿರ್ಧಾರ ತೆಗೆದುಕೊಳ್ಳಬೇಕು ಎಂಬುದರ ಬಗ್ಗೆ ಸಂಪನ್ಮೂಲ ವ್ಯಕ್ತಿಯಾದ ಎಂಎಸ್ ಮಂಜುನಾಥ್ ರವರು ತಿಳಿಸಿಕೊಟ್ಟರು. ಇನ್ನು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಶ್ರೀವಾಣಿ ಪಿಯು ಕಾಲೇಜಿನ ಪ್ರಾಂಶುಪಾಲರಾದ ತಿಮ್ಮಾರೆಡ್ಡಿರವರು ವಹಿಸಿದ್ದರು. ಇನ್ನು ಕಾರ್ಯಕ್ರಮದಲ್ಲಿ ಶ್ರೀವಾಣಿ ಪಿಯು ಕಾಲೇಜಿನ ಚೇರ್ಮನ್ ಕೆವಿ ಚಂದ್ರಶೇಖರ್ ಮತ್ತು ಕಾಲೇಜಿನ ಆಡಳಿತ ಮಂಡಳಿಯವರಾದ ಪಿ ರಾಜು, ಶ್ರೀನಿವಾಸು, ಹರೀಶ್, ಶಂಕರ್, ಮಂಜುನಾಥ್, ಮಂಜುಳಾ ಹಾಗೂ ಶಿಕ್ಷಕ ವೃಂದ ಮತ್ತು ವಿದ್ಯಾರ್ಥಿಗಳು, ಪೋಷಕರು ಭಾಗವಹಿಸಿದ್ರು. ಮತ್ತು ನಮ್ಮ ಕಾಲೇಜಿನ ಪ್ರಾಂಶುಪಾಲರಾದಂತಹ ನನ್ನ ಗುರುಗಳಾದಂತಹ ತಿಮ್ಮಾರೆಡ್ಡಿ ಸರ್ ಅವರೇ ಮತ್ತು ಈ ಕಾರ್ಯಕ್ರಮವನ್ನು ನಡೆಸ್ಕೊಡ್ಬೇಕು ಅಂತ ಕೇಳಿಕೊಂಡಾಗ ತುಂಬ ಸಂತೋಷದಿಂದ ಆಗಮಿಸಿ ಈ ಕಾರ್ಯಕ್ರಮವನ್ನು ತುಂಬ ಯಶಸ್ವಿಯಾಗಿ ನಡೆಸ್ಕೊಡ್ಬೇಕು ಅಂತ ಬಂದಿರುವಂತಹ ನನ್ನ ಸ್ನೇಹಿತರಾದಂತಹ ಮಂಜುನಾಥ್ ಅವರೇ ಮತ್ತು ನಮ್ಮ ಶ್ರೀ ಸಾಯಿ ಕೃಪಾ ಎಜುಕೇಷನ್ ಟ್ರಸ್ಟ್ನ ಎಲ್ಲ ಪದಾಧಿಕಾರಿಗಳೇ ಮತ್ತು ಇಲ್ಲಿ ವಿವಿಧ ಶಾಲೆಗಳಿಂದ ಬಂದಂತಹ ದ್ವಿತೀಯ ವಿದ್ಯಾರ್ಥಿಗಳೇ, ಪೋಷಕರೇ ಮತ್ತು ನಮ್ಮ ಕಾಲೇಜಿನ ಸಿಬ್ಬಂದಿ ವರ್ಗದವರೇ ಮತ್ತು ಮಾಧ್ಯಮ ಮಿತ್ರರೇ, ಈ ದಿನ ನಮ್ಮ ಕಾಲೇಜಲ್ಲಿ SLC ಸ್ಟೂಡೆಂಟ್ಸ್ಗೆ ಕೆರಿಯರ್ ಕೌನ್ಸಿಲಿಂಗ್ ಅಂದರೆ ಮುಂದೆ ಅವರ ಭವಿಷ್ಯಕ್ಕೆ SLC ಆದ ನಂತರ ಅವರು ಏನು ವಿದ್ಯಾಭ್ಯಾಸ ಮಾಡ್ತಾರೆ, ನಂತರ ಒಂದು 5 ಇಯರ್ ಆಗ್ಬೋದು, 6 ಇಯರ್ ಆಗ್ಬೋದು, 7 ಇಯರ್ ಆಗ್ಬೋದು, ಅವರು ಏನು ವಿದ್ಯಾಭ್ಯಾಸ ಮಾಡ್ತಾರೆ ಅದು ಅವರ ಜೀವನ ರೂಪಿಸೋದಾಗಿದೆ. ಸೊ ಈ ಸಮಯದಲ್ಲಿ SLC ಆದ ನಂತರ ಈಗ ಆ ಟ್ರೆಂಡ್, ಈಗ ಆ ಪ್ರೆಸೆಂಟ್ ಈ ಕಾಲಘಟ್ಟದಲ್ಲಿ ಏನಿದೆ, ಯಾವ ಒಂದು ಕೋರ್ಸ್ ತಗೋಬೇಕಾಗ್ತದೆ, ಅವರಿಗೆ ಮುಂದಿನ ದಿನಗಳಲ್ಲಿ ಉಪಯೋಗ ಆಗುವಂತಹ ಯಾವ ರೀತಿ ಅವರಿಗೆ ಕೆಲವು ಸಬ್ಜೆಕ್ಟ್ ಕೆಲವರಿಗೆ ಇಂಟ್ರೆಸ್ಟ್ ಇರ್ತದೆ. ಬಟ್ ಎಲ್ಲರಿಗೂ ಗೊತ್ತಿರುತ್ತೆ, ಸಾಮಾನ್ಯವಾಗಿ ಪ್ರತಿಯೊಬ್ಬ ಪೇರೆಂಟ್ಗೂ ಗೊತ್ತಿರುತ್ತೆ, ಈಗ ಸ್ಟೂಡೆಂಟ್ಗೂ ಗೊತ್ತಿರುತ್ತೆ ನಾವು ಏನು ಮಾಡಬೇಕು. SLC ಆದಮೇಲೆ PUC ಇರುತ್ತೆ, ಡಿಪ್ಲೊಮಾ ಇರುತ್ತೆ, ITI ರೀತಿ ವಿವಿಧವಾಗಿ ಸೈನ್ಸು, ಕಾಮರ್ಸ್ ಎಲ್ಲ ಇರುತ್ತೆ ಅಂತ ಗೊತ್ತು. ಆದರೆ ನೆಕ್ಸ್ಟ್ ಆಫ್ಟರ್ 5 ಇಯರ್ಗೆ ಏನೆಲ್ಲ ಆಗ್ಬೋದು, ಏನೆಲ್ಲ ಚೇಂಜಸ್ ಆಗ್ಬೋದು ಅಂತ ಸಾಮಾನ್ಯವಾಗಿ ಐಡಿಯಾ ಇರೋದಿಲ್ಲ. ಇವಾಗ ನಾವೇ ತಗೊಂಡು ನಾವು ಓದಬೇಕಾದ್ರೆ PUC ಗೊತ್ತಿತ್ತು, CET ಅನ್ನೋದೇ ಗೊತ್ತಿರಲಿಲ್ಲ. ಸೊ ಹಾಗಾಗಿ ಎಲ್ಲ ಪೇರೆಂಟ್ಸು ಗೊತ್ತಿರೋದಿಲ್ಲ. ಸೊ ಕೆಲವು ಪೇರೆಂಟ್ಸ್ಗೆ ಅದರ ಅವೇರ್ನೆಸ್ ಇರುತ್ತೆ. ಈ ಒಂದು ನಿಟ್ಟಿನಲ್ಲಿ ನಮ್ಮ ಕಾಲೇಜು ವತಿಯಿಂದ ಆನೇಕಲ್ ತಾಲೂಕಿನ ಎಲ್ಲ SLC ಸ್ಟೂಡೆಂಟ್ಸ್ಗೆ ಈ ಒಂದು ಅವೇರ್ನೆಸ್ ಕೊಡಬೇಕು. ಈ ಒಂದು ತಿಳುವಳಿಕೆ, ಒಂದು SLC ಆದಮೇಲೆ ಏನೆಲ್ಲ ಕೋರ್ಸ್ಗಳಿವೆ, ಏನೆಲ್ಲ ಮಾಡಿದ್ರೆ ಫ್ಯೂಚರಲ್ಲಿ ಏನೆಲ್ಲ ಅವರು ಜೀವನದಲ್ಲಿ ಉತ್ತಮವಾದ ಭವಿಷ್ಯ ಕಂಡುಕೊಳ್ತಾರೆ, ಕೆರಿಯರ್ ಅವರಿಗೆ ಸಿಗುತ್ತೆ ಅಂತ ತಿಳಿಸ್ಕೊಡ್ಬೇಕು ಅಂತೇಳಿ ನಾವು ಈ ಒಂದು ಪುಟ್ಟ ಕಾರ್ಯಕ್ರಮನ ಆಯೋಜನೆ ಮಾಡಿದ್ದೀವಿ. ಸೊ ಸುಮಾರು ಒಂದು 200 ಮಕ್ಕಳು, ವಿವಿಧ ಶಾಲೆಗಳಿಂದ 200 ಮಕ್ಕಳು ನೋಂದಣಿ ಮಾಡ್ಕೊಂಡಿದ್ರು, ರಿಜಿಸ್ಟರ್ ಮಾಡ್ಕೊಂಡಿದ್ರು. ಬಟ್ ಕೆಲವೇ ಮಕ್ಕಳು ಹಾಜರಾತಿ ಕಾಣ್ತಾ ಇದೆ, ಪರವಾಗಿಲ್ಲ. ಈ ಕಾರ್ಯಕ್ರಮ ಉಪಯೋಗ ಪ್ರತಿಯೊಬ್ಬರು ಪಡ್ಕೋಬೇಕು ಅಂತ ಹೇಳ್ತಾ
ಮತ್ತು ಎಲ್ಲ SLC ಎಕ್ಸಾಮ್ ಬರೆದು ನಿಮ್ಮ ಫಲಿತಾಂಶ ಇದನ್ನು ನೋಡ್ತಾ ಇರುವಂತಹ ಎಲ್ಲ SLC ಮಕ್ಕಳಿಗೂ ಒಳ್ಳೆ ರಿಸಲ್ಟ್ ಬರಲಿ, ಒಳ್ಳೆ ಫಲಿತಾಂಶ ಬರಲಿ ಅಂತ ಹೇಳ್ತಾ ಈ ನನ್ನ 2 ಮಾತುಗಳನ್ನ ಮುಗಿಸ್ಕೊಡ್ತೀನಿ. ವಿದ್ಯಾರ್ಥಿಗೆ ಇಂದು ನಾವು ನಮ್ಮ ಸಂಸ್ಥೆಯಿಂದ ಸನ್ಮಾನ ಮಾಡಿದ್ದೇವೆ. ಎಲ್ಲರಿಗೂ ನಮಸ್ಕಾರ. ಈ ದಿನ ಭಾನುವಾರ ಆಗಿದ್ರೂ ಕೂಡ ಇಷ್ಟು ಸಂಖ್ಯೆಯಲ್ಲಿ ಒಂದು ಕೆರಿಯರ್ ಗೈಡೆನ್ಸ್ ತಗೊಳ್ಳೋದಕ್ಕೆ ವಿದ್ಯಾರ್ಥಿಗಳು ಮತ್ತು ವಿದ್ಯಾರ್ಥಿಗಳ ಜೊತೆಗೆ ಪೋಷಕರು ಆಗಮಿಸಿರೋದು ತುಂಬ ಸಂತೋಷದ ವಿಚಾರ. ಮತ್ತು ವಿಶೇಷವಾಗಿ ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡು ಮಕ್ಕಳಿಗೆ ಸದುಪಯೋಗ ಆಗಲಿ, ಅವು ಯಾವ ಕಾಲೇಜ್ಗಾದರೂ ಸೇರಲಿ, ಆದರೆ ಮುಂದಿನ ಭವಿಷ್ಯಕ್ಕೆ ಏನು ಕೋರ್ಸ್ಗಳನ್ನು ಸೇರಿಕೊಂಡ್ರೆ ನಮಗೆ ಉಪಯುಕ್ತ ಆಗುತ್ತೆ ಅನ್ನೋದಕ್ಕೆ ಇವತ್ತು ಮಾಹಿತಿ ಹಂಚಿಕೆಯನ್ನು ಮಾಡೋದಕ್ಕೆ ಶ್ರೀವಾಣಿ ಕಾಲೇಜಿನಲ್ಲಿ ಸ್ವಯಂ ಪ್ರೇರಿತರಾಗಿ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದಾರೆ. ಸೊ ಶ್ರೀವಾಣಿ PU ಕಾಲೇಜಿನಲ್ಲಿ ಈ ಕಾರ್ಯಕ್ರಮಕ್ಕೆ ನಾನು ಕೂಡ ಭಾಳ ಸಂತೋಷದಿಂದ ಭಾಗವಹಿಸಿದ್ದೀನಿ. ಸಂಸ್ಥೆಯ ಎಲ್ಲ ಸಂಸ್ಥಾಪಕ ಮತ್ತು ಆಡಳಿತ ಮಂಡಳಿಯವರು ಮತ್ತು ಪ್ರಾಂಶುಪಾಲರು ಹಾಗೂ ಚೇರ್ಮನ್ ಸರ್ ಅವರು ಮತ್ತು ಇವತ್ತು ವಿಶೇಷ ಅತಿಥಿಯಾಗಿ ಬಂದಿರುವಂತಹ MS ಮಂಜುನಾಥ್ ಸರ್ ಅವರು ಹಾಗೂ ವೇದಿಕೆ ಮೇಲಿರುವಂಥ ಎಲ್ಲ ಗಣ್ಯರೇ, ಪೋಷಕ ಬಂಧುಗಳೇ, ಉಪನ್ಯಾಸಕರೇ ಮತ್ತು ಪ್ರೀತಿಯ ಮಕ್ಕಳೇ ಹಾಗೂ ಮಾಧ್ಯಮ ಸಹೋದರರೇ, ಈ ಸಂಸ್ಥೆ ಈ ವರ್ಷ ಸೆಕೆಂಡ್ PUC ಸೆಕೆಂಡ್ ಬ್ಯಾಚ್ ಕಾಲೇಜ್ ಪ್ರಾರಂಭ ಆಗಿ 3 ವರ್ಷ ಆಗಿದೆ. ಸೊ ಕಳೆದ ವರ್ಷ ಫಸ್ಟ್ ಬ್ಯಾಚ್ ರಿಸಲ್ಟ್ ಬಂದಾಗ ಸೊ ನಮಗೇನು SSLC ಅಷ್ಟೇ ನನ್ನ ಕಂಟ್ರೋಲಲ್ಲಿ ಇರುತ್ತೆ, ಬಟ್ PU ಕಾಲೇಜ್ ಏನು ಇರಲ್ಲ. ಆದರೆ ಇಡೀ ಆನೇಕಲ್ ತಾಲೂಕಿನಲ್ಲಿ ಬಹಳ ಉತ್ತಮ ಫಲಿತಾಂಶ ಬಂತು. ಸೊ ಹಾಗಾಗಿ ನಾನೇ ಬಂದು ಸಂಸ್ಥೆಯವರಿಗೆ ಒಂದು ಅಭಿನಂದನೆಯನ್ನು ಸಲ್ಲಿಸಿ, ವಿಶೇಷವಾಗಿ ನಮ್ಮ ಆನೇಕಲ್ ತಾಲೂಕಿನ ಗ್ರಾಮೀಣ ಪ್ರದೇಶದ ಮಕ್ಕಳಿಗೆ ಅವರ ಎಜುಕೇಷನ್ಗೋಸ್ಕರ ಇಷ್ಟು ಉತ್ತಮವಾಗಿರುವಂಥ ಒಂದು ವಿದ್ಯಾಭ್ಯಾಸವನ್ನು ಮೊದಲನೇ ವರ್ಷದಲ್ಲೇ ಹೆಚ್ಚು ಫಲಿತಾಂಶವನ್ನು ಕೊಟ್ಟಿರೋದ್ರಿಂದ ಅವರಿಗೆ ಅಭಿನಂದನೆ ಸಲ್ಲಿಸಿ ತಮ್ಮ ಸಂಸ್ಥೆಗೆ ಇನ್ನೂ ಉತ್ತಮವಾಗಿ ಬೆಳವಣಿಗೆ ಆಗಲಿ ಅಂತ ಹೇಳಿ ಮಾತನಾಡಿ ಹೋದಾಗಿಂದ ನಮಗೂ ಸಂಸ್ಥೆಗೆ ಸ್ವಲ್ಪ ಬಾಂಧವ್ಯ ಹೆಚ್ಚಾಗಿ ಏನಾದರೂ ಅವಶ್ಯಕತೆ ಇದ್ದರೆ, ಸಜೆಷನ್ಸ್ ಇದ್ದರೆ ಸೊ ನಾವು ಚರ್ಚೆ ಮಾಡ್ತಾ ಇರ್ತೀವಿ. ಹಾಗಾಗಿ ಇವತ್ತು ಕಾರ್ಯಕ್ರಮಕ್ಕೆ ನಾನು ಬಂದಿದ್ದೀನಿ. ಸೊ ಇನ್ನು ವಿದ್ಯಾರ್ಥಿಗಳಿಗೆ ಮಾತಾಡೋದಾದರೆ, ಪ್ರೀತಿಯ ಮಕ್ಕಳೇ, ತಾವೆಲ್ಲರೂ ಕೂಡ ಭವಿಷ್ಯವನ್ನು ಕಟ್ಕೋಬೇಕು ಅಂದರೆ ಯಾವ ಆಸ್ತಿಯೂ ಕೂಡ ನಮ್ಮ ಜೊತೆಗೆ ಬರಲ್ಲ. ನಮ್ಮ ಜೊತೆಗೆ ಬರೋದು ಎಜುಕೇಷನ್ ಒಂದೇ. ಸೊ ಎಷ್ಟು ನೀವು ಎಜುಕೇಷನ್ ತಗೋತೀರೋ ಅಷ್ಟು ಉನ್ನತ ಗೌರವ ಸಿಗುತ್ತೆ. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು 36 ಡಿಗ್ರಿಗಳನ್ನು ಪಡ್ಕೊಂಡು ಇಡೀ ಪ್ರಪಂಚದಲ್ಲೇ ಮಹಾನ್ ಜ್ಞಾನಿ ಅನಿಸ್ಕೊಂಡ್ರು. ಸೊ ಅವರ ಎಜುಕೇಷನ್ ಮುಖಾಂತರವೇ ಅವರನ್ನು ಗುರುತಿಸಿದ್ದು. ಸೊ ಅವರು ಅಷ್ಟು ಉತ್ತಮವಾದಂಥ ಒಂದು ಸಂವಿಧಾನ ಬರೆಯೋದಕ್ಕೆ ಸಾಧ್ಯ ಆಗಿದ್ದು ಇವೆಲ್ಲವೂ ಕೂಡ ಅವರ ವಿದ್ಯಾಭ್ಯಾಸದಿಂದ ಅಷ್ಟೇ. ಸೊ ಹೀಗೆ ಒಬ್ಬರಲ್ಲ ಇಬ್ಬರಲ್ಲ ಯಾರ ಸಾಧನೆಯಿಂದ ಪರಿಶೀಲನೆ ಮಾಡಿದ್ರು ಕೂಡ ಆ ಸಾಧನೆಯಿಂದ ಅವರ ಎಜುಕೇಷನ್ ಇರುತ್ತೆ. ಸೊ ನಾವು ಮತ್ತು ವೇದಿಕೆ ಮೇಲಿರೋರು ಮತ್ತು ವೇದಿಕೆ ಮುಂಭಾಗದಲ್ಲಿರುವಂಥ ಅಪ್ಪ ಅಮ್ಮಂದಿರು ನಮಗೆಲ್ಲ SSLC ಪಾಸ್ ಆದ್ರೇ ಒಂದು ದೊಡ್ಡ ವಿಚಾರ. ಅವತ್ತಿನ ಕಾಲಕ್ಕೆ SSLC ಪಾಸ್ ಆದರೆ ನಿಮ್ಮ ಮಗು SSLC ಪಾಸ್ ಆಯ್ತಂದ್ರೆ SSLC ಪಾಸ್ ಆಗುವ ಅಂತ ತುಂಬ ಸಂತೋಷ ಪಡ್ತಿದ್ವಿ. ಈಗ 5 ಮಾರ್ಕ್ಸ್ ಕಡಿಮೆ ಆಯಿತು ಅಂದರೆ ಎಲ್ಲೋಯ್ತು 5 ಮಾರ್ಕ್ಸ್ ಹೋದ್ರು ಅಲ್ವಾ? ಸೊ ಹಾಗಾಗಿ ಪರೀಕ್ಷೆ ಸಂದರ್ಭದಲ್ಲಿ ನಾನು ಸುಮ್ಮನೆ ಗಮನಿಸ್ತಾ ಇರ್ತೀನಿ. ಪರೀಕ್ಷೆ ಮಕ್ಕಳಿಗೋ ತಂದೆ ತಾಯಿಗೋ ಗೊತ್ತಿಲ್ಲ. ನಮಗೆ ಮಾತ್ರ ಪರೀಕ್ಷೆ ಇತ್ತು. ಈಗ ಅಪ್ಪ ಅಮ್ಮಂದಿರಿಗೂ ಪರೀಕ್ಷೆ, ಮಕ್ಕಳು ಭಯ ಪಡ್ತಾರೆ ಏನೋ ಗೊತ್ತಿಲ್ಲ. ಆದರೆ ಪೇರೆಂಟ್ಸಿಗೆ ಆತಂಕ, ನನ್ನ ಮಗು ಏನು ಮಾಡುತ್ತೋ ಹೇಗೆ ಮಾಡುತ್ತೋ ಅನ್ನುವಂಥ ಒಂದು ಆತಂಕ. ಯಾಕೆ ಅಂತಂದರೆ ಎಜುಕೇಷನ್ಗೆ ಅಷ್ಟು ಇಂಪಾರ್ಟೆನ್ಸ್ ಈಗ ಇದೆ. ಅದರ ಜೊತೆಯಲ್ಲಿಯೇ
ನಾವು ಓದುವಂಥ ಸಂದರ್ಭದಲ್ಲಿ ಸರ್ ಹೇಳಿದಾಗೆ ನಮಗೆ ಏನು ಓದಬೇಕು ಅನ್ನೋಂಥ ಗೈಡೆನ್ಸ್ ಮಾಡೋರು ಯಾರೂ ಇರಲಿಲ್ಲ. ಅಣ್ಣ ಏನು ಓದ್ತಾ ಇದ್ದಾರೆ ಅಥವಾ ಅಕ್ಕ ಏನು ಓದ್ತಾ ಇದ್ದಾರೆ ಆ ಫೀಲ್ಡ್ಗೆ ಹೋಗ್ತೀವಿ, ಇಲ್ಲ ಫ್ರೆಂಡ್ ಎಲ್ಲ ಹೋಗ್ತಾರೆ ಅಲ್ಲಿ ಹೋಗ್ತಿದ್ವಿ. ಬಟ್ ಇವತ್ತು ವಿಪುಲವಾದಂತಹ ಅವಕಾಶಗಳಿವೆ. ಮೊದಲೇ PU ಮುಗಿದ ತಕ್ಷಣ ಇಂಜಿನಿಯರು, ಮೆಡಿಕಲ್ಲು ಆ ಕಡೆಗೆ ಜಾಸ್ತಿ ಒಲವು ತೋರಿಸ್ತಿದ್ರು. ಇನ್ನು BSc ಹೋಗಿ BScನಲ್ಲೂ ಬೇಕಾದಷ್ಟು ಇಂಜಿನಿಯರಿಂಗ್ ಸಂಬಂಧಪಟ್ಟಿರುವಂಥ ಸಬ್ಜೆಕ್ಟ್ಸು, ಮೆಡಿಕಲ್ಗೆ ಸಂಬಂಧಪಟ್ಟಿರುವಂಥ ಸಬ್ಜೆಕ್ಟ್ಸು, ಎಲ್ಲ ವಿಧದ ಕೋರ್ಸ್ಗಳು ಇವತ್ತು ಸಾಕಷ್ಟು ನಮಗೆ ಅವಕಾಶಗಳು ಲಭ್ಯ ಆಗ್ತಾ ಇದೆ. ಸೊ ನಾವು ಆಸಕ್ತಿಯನ್ನು ತೋರಿಸ್ಬೇಕು. ತಂದೆ ತಾಯಿಯ ಆಶಯಗಳು, ನಮ್ಮ ಕುಟುಂಬದ ಆರ್ಥಿಕ ಪರಿಸ್ಥಿತಿ ಇವೆಲ್ಲವನ್ನು ಕೂಡ ಗಮನದಲ್ಲಿಟ್ಕೊಂಡು ನಾವು ವಿದ್ಯಾಭ್ಯಾಸವನ್ನು ಮಾಡಬೇಕಾಗುತ್ತೆ. ಸೊ ತಂದೆ ತಾಯಿ ಎಷ್ಟೆಲ್ಲ ಶ್ರಮ ಪಟ್ಟರು ಕೂಡ ಅವರ ಆಸೆ ಒಂದೇ, ನಮ್ಮ ಮಗು ನಮಗೆ ಕಷ್ಟಪಡೋದು ಬೇಡ, ನೆರಳಲ್ಲಿ ಕೂತ್ಕೊಂಡು ಕೆಲಸ ಮಾಡಲಿ, ವಿದ್ಯಾವಂತರಾಗಿ ಅವರ ಕಾಲ ಮೇಲೆ ಅವ್ರು ನಿಲ್ಲಿ ಅನ್ನೋದು ಅಷ್ಟೇ ತಂದೆ ತಾಯಿ ಮಕ್ಕಳಿಂದ ಕೇಳುವಂಥ ಒಂದು ಏನೊಂದು ಪ್ರೀತಿಯ ಕೊಡುಗೆ ಕೊಡ್ಬೋದಲ್ವ. ಅಷ್ಟು ನಾವು ವಿದ್ಯಾಭ್ಯಾಸ ಮಾಡೋದ್ರ ಮುಖಾಂತರ ಅವ್ರಿಗೆ ನಾವು ಸಂತೋಷ ಕೊಡ್ಬೋದು. ಯಾಕೆಂದರೆ ನಾವು ಪಡುವಂಥ ಕಷ್ಟ ಮಕ್ಕಳಿಗೆ ಬೇಡ ಅನ್ನೋದು ಅಷ್ಟೇ ತಂದೆ ತಾಯಿಯ ಅಭಿಮತ. ಸೊ ಇತ್ತೀಚಿನ ದಿನಗಳಲ್ಲಿ ನಾವು ತುಂಬ ಮನಸ್ಸಿಗೆ ನೋವಾಗುವಂಥದ್ದು ಮತ್ತು ವಿದ್ಯಾಭ್ಯಾಸ ಕ್ಷೀಣಿಸೋದಕ್ಕೆ ಕಾರಣ ಆಗಿರುವಂಥದ್ದು ನಮ್ಮ ಸಮೂಹ ಮಾಧ್ಯಮಗಳು, TV, ಮೊಬೈಲ್. TV ಆದರೂ ಕೆಲವು ಗಂಟೆಗಳ ಕಾಲ ನೋಡ್ಬಿಡ್ತೀವಿ. ಮೊಬೈಲ್ ಬಹುಶಃ ನಮ್ಮನ್ನು ಉದ್ಧಾರ ಮಾಡೋಕ್ಕೆ ಬಳಸ್ಕೊಳ್ಳೋ ಸಂಖ್ಯೆ ಬಹುಶಃ 5% ಸಿಗ್ಬೋದು ಮೊಬೈಲನ್ನು. ಇನ್ನು ಉಳಿಕೆ 95 ಕಾಲಹರಣಕ್ಕಷ್ಟೇ ಅದು ಉಪಯುಕ್ತ ಆಗ್ತಾ ಇದೆ. ಸೊ ಇವತ್ತಿನ ಯುವಜನಾಂಗ ಎಲ್ಲಿ ಹೋಗುತ್ತೆ ಅನ್ನೋದಲ್ಲೇ ಆತಂಕ. ಎಷ್ಟೊಂದು ನಮ್ಮ ಯುವಜನತೆಯಲ್ಲಿ ಶಕ್ತಿ ಇದೆ, ಸಾಮರ್ಥ್ಯ ಇದೆ, ಬೌದ್ಧಿಕ ಜ್ಞಾನ ಇದೆ, ತಂದೆ ತಾಯಿ ಒತ್ತಾಸೆ ಇದೆ, ಎಲ್ಲವೂ ಇದೆ. ಆದರೆ ಮೊಬೈಲನ್ನು ಅತಿ ಹೆಚ್ಚು ಒಂಥರ ಅಡಿಕ್ಷನ್ ಆಗಿಬಿಟ್ಟಿದೆ. ಅದಕ್ಕೆ ನಾವು ದಾಸರಾಗ್ಬಿಟ್ಟಿದ್ವಿ. ದಯಮಾಡಿ ವಿಶೇಷವಾಗಿ ಮಕ್ಕಳಲ್ಲಿ ಕೋರಿಕೆ, ಮೊಬೈಲಿನಿಂದ ದೂರ ಇರಿ. ಎಷ್ಟು ಬೇಕೋ ಅಷ್ಟೇ ಬಳಕೆ ಮಾಡ್ಕೊಳ್ಳಿ. ವಿದ್ಯಾಭ್ಯಾಸಕ್ಕೆ ಎಷ್ಟು ಬೇಕೋ ಅಷ್ಟೇ ಬಳಕೆ ಮಾಡ್ಕೊಳ್ಳಿ. ಮೊದಲೆಲ್ಲ ಮಕ್ಕಳ ಕೈಕಾಲ ಹುಟ್ಟಿದ ಮೇಲೆ ಒಂದು 8 ತಿಂಗಳು 9 ತಿಂಗಳಾದ್ಮೇಲೆ ಕೈಕಾಲ ಆಡಿಸುವಂಥ ಪರಿಸ್ಥಿತಿ ಬಂದಾಗ ಕೈಗೆ ಗಿಲ್ಕಿ ಕೊಡೋರು ಅಲ್ವಾ. ಈಗ ಮಗು ಕೈಕಾಲ ಆಡಿಸ್ತಾ ಇದ್ರೆ ತಂದೆ ತಾಯಿ ಖುಷಿ, ತಕ್ಷಣ ಮೊಬೈಲಿಂದಲೇ ಪ್ರಾರಂಭ ಮಾಡ್ತಾರೆ. ಅದು ಮಗು ಮಾಡೋ ತಪ್ಪಲ್ಲ, ನಾವು ಅಲ್ಲಿಂದ. ಮತ್ತೆ ಊಟ ಮಾಡಿಸುವಾಗ ಅಮ್ಮ ಕಂಕ್ಳಲ್ಲಿ ಇಟ್ಕೊಂಡು ಚಂದ್ರನ ತೋರಿಸ್ಕೊಂಡು ಊಟ ಮಾಡ್ತೀವಿ. ಈ ಮೊಬೈಲಲ್ಲಿ ಸಾಂಗು ಅಥವಾ ಯಾವುದೋ ಒಂದು ಕಾರ್ಟೂನ್ ಹಾಕಿದ್ರೆ ಅಷ್ಟೇ ಮಗು ಊಟ ಮಾಡೋದು. ಸೊ ಇದು ಅಭ್ಯಾಸ ಆಗ್ತಾ ಆಗ್ತಾ ಏನಾಗುತ್ತೆ, ಮಗು ಅದಕ್ಕೆ ಅಡಿಕ್ಷನ್ ಆಗುತ್ತೆ. ಸೊ ಪೋಷಕರು ಸಾಧ್ಯವಾದಷ್ಟು ಮಕ್ಕಳಿಗೆ ಮೊಬೈಲ್ಗಳಿಂದ ದೂರ ಇಡಿ. ಸೊ ಬರೀ ನಾವು ಬಾಯಲ್ಲಿ ಹೇಳಿದ್ರೆ ಸಾಕ, ಮಕ್ಕಳಿಗೆ ಮೊಬೈಲಿಂದ ದೂರ ಇಡಿ ಅಂದ್ಬಿಟ್ಟು ನಾನೇ ಮೊಬೈಲ್ ಮಾಡ್ಕೊಂಡಿದ್ದೆ. ಹಾಗಾಗಿ ಮಕ್ಕಳಿದ್ದಾಗ ದಯಮಾಡಿ ಮನೆಯಲ್ಲಿರುವಂಥ ಪೋಷಕರು ಕೂಡ ಮೊಬೈಲಿಂದ ದೂರ ಇರಬೇಕು. ಯಾಕೆಂದರೆ ಇದು ಪರಿಣಾಮ ಮಕ್ಕಳಿಗೆ ಅಷ್ಟೇ ಅಲ್ಲ, ನಮ್ಮ ಮೆದುಳಿನ ಮೇಲೂ ಕೂಡ ಹೆಚ್ಚಿನ ಪ್ರಭಾವ ಬೀರುತ್ತೆ. ಮೊದಲೆಲ್ಲ ಬಾಂಧವ್ಯಗಳು ಚೆನ್ನಾಗಿರ್ತಿತ್ತು. ಅಜ್ಜಿ ತಾತ ಎಲ್ಲರೂ ಮನೇಲಿರೋರು, ರಾತ್ರಿ ಎಲ್ಲ ಕೂತ್ಕೊಂಡು ಊಟ ಆದ್ಮೇಲೆ ಮಾತಾಡೋರು, ಬೆಳಗ್ಗೆ 5 ಗಂಟೆಗೆ ಕೂತ್ಕೊಂಡು ಮಾತಾಡುವಂಥ ಪ್ರಸಂಗಗಳನ್ನು ನಾವು ನೋಡಿದ್ದೀವಿ. ಆದರೆ ಈಗೇನಿಲ್ಲ, 5 ಜನ ಮನೇಲಿ 5 ಜನನು ಅಪರಿಚಿತರ ಮನೆಯಲ್ಲಿ 5 ಜನನೂ ಒಂದೊಂದು ಮೊಬೈಲ್. ಸೊ ಹಾಗಾಗಿ ದಯಮಾಡಿ ಬಾಂಧವ್ಯಗಳು ಗಟ್ಟಿಯಾಗಬೇಕು. ಸೊ ಆ ಬಾಂಧವ್ಯಗಳು ಗಟ್ಟಿಯಾಗಬೇಕಂದ್ರೆ ಪರಸ್ಪರ ಮಾತಾಡಬೇಕು. ವಿಶೇಷವಾಗಿ ಪೋಷಕರಲ್ಲಿ ವಿನಂತಿ ಅಂದರೆ ಮಕ್ಕಳ ಜೊತೆ ಒಂದು ಅರ್ಧ ಗಂಟೆ 1 ಗಂಟೆ ಕಾಲ ಕಳೆಯಬೇಕು. ಬೆಳಗ್ಗೆಯಿಂದ ಸಂಜೆ ತನಕ. ಅದು ಇವತ್ತಿನ ಒಂದು ನಾಗಲೋಟದ ಪರಿಸ್ಥಿತಿಯಲ್ಲಿ ಆರ್ಥಿಕ ಕೌಟುಂಬಿಕವಾಗಿ ನಾವು ಆರ್ಥಿಕವಾಗಿ ಸದೃಢರಾಗಬೇಕು ಅಂತ ಅಪ್ಪ ಅಮ್ಮ ಇಬ್ಬರೂ ಸಾಮಾನ್ಯವಾಗಿ ದುಡಿಯೋಕೆ ಹೋಗ್ತೀವಿ. ಮಕ್ಕಳು ಕೆಲಸ ಸ್ಕೂಲ್ ಮುಗಿಸ್ಕೊಂಡು ಕಾಲೇಜ್ ಮುಗಿಸ್ಕೊಂಡು ಮನೆಗೆ ಬರ್ತಾರೆ. ಸೊ ಅಪ್ಪ ಅಮ್ಮ ಇಬ್ಬರು ಟಯರ್ಡ್ ಆಗಿರ್ತೀವಿ. ನಮ್ದು ಏನೇ ಸಮಸ್ಯೆ ಇದ್ರೂ ಕೂಡ ಮಕ್ಕಳ ಜೊತೆ ಒಂದು ಅರ್ಧ ಗಂಟೆ 1 ಗಂಟೆ ನಾವು ಸಮಯವನ್ನು ಕಳೆಯಬೇಕು. ಸೊ ಮಗುವಿನ ಕಷ್ಟ ಸುಖ ವಿಚಾರಿಸ್ಬೇಕು. ನಾವು ಅನ್ಕೋತೀವಿ ಬೆಳಗ್ಗೆ ಒಂದು 10 ರೂಪಾಯಿ ಯಾರು ತಗೊಳ್ಳಲ್ಲ ಬಿಡಿ, ಒಂದು 100 ರೂಪಾಯಿ ಆ ಡೈಲಿ ಖರ್ಚು ಕೊಟ್ಬಿಟ್ಟು ಮಗು ಸಂತೋಷವಾಗಿ ಹೋಗ್ಬಿಡುತ್ತೆ. ನನ್ನ ಮಗು ಸಂತೋಷವಾಗಿದೆ ಅಂದ್ಕೋತೀವಿ. ಖಂಡಿತವಾಗ್ಲೂ ದುಡ್ಡಿಂದ ಸಂತೋಷ ಕೊಡೋಕ್ಕಾಗಲ್ಲ. ಮಕ್ಕಳ ಜೊತೆ ತಂದೆ ತಾಯಿ ಬೆರಿಬೇಕು, ತಂದೆ ತಾಯಿ ಜೊತೆ ಮಕ್ಕಳು ಬೆರಿಬೇಕು. ಸಾಮಾಜಿಕ ಮೌಲ್ಯಗಳ ಬಗ್ಗೆ ಹೇಳ್ಕೊಡ್ಬೇಕು. ಮತ್ತು ಮನೆಯಲ್ಲಿ ಒಳ್ಳೆಯ ಸಂಸ್ಕಾರವಂತ ಒಂದು ಪರಿಸರ ಇರಬೇಕು. ಸೊ ಇವೆಲ್ಲವೂ ಕೂಡ ಮಗುವಿನ ಮುಂದಿನ ಭವಿಷ್ಯವನ್ನು ನಿರ್ಧರಿಸುತ್ತೆ. ಹಾಗಾಗಿ ಹಿಂದಿನ ಕಾಲದಲ್ಲಿ ಅವಿದ್ಯಾವಂತರಾಗಿದ್ದರೂ ಕೂಡ ಬಹಳ ಉತ್ತಮವಾದಂಥ ಒಂದು ಕುಟುಂಬದ ಒಂದು ಬಾಂಧವ್ಯ ಚೆನ್ನಾಗಿತ್ತು, ಸಂಸ್ಕಾರಗಳು ಚೆನ್ನಾಗಿತ್ತು, ಮೌಲ್ಯಗಳು ಚೆನ್ನಾಗಿತ್ತು. ಸೊ ಈಗ ಯಾಕೆ ಕುಸಿತಾ ಇದೆ ಅಂದರೆ ಎಲ್ಲ ಬೇರೆ ಬೇರೆ ಎಲ್ಲ ಕಾರಣಗಳು ಸೇರ್ಕೊಳ್ಳುತ್ತೆ.
ಹಾಗಾಗಿ ನಮ್ಮ ಕುಟುಂಬಗಳನ್ನು ನಾವು ಭದ್ರ ಮಾಡ್ಕೋಬೇಕು ಅಂದರೆ ಮಕ್ಕಳಿಗೆ ಒಂದು ಉತ್ತಮವಾದಂಥ ಒಂದು ಸಂಸ್ಕಾರ ಮೌಲ್ಯಯುತ ಗುಣಗಳನ್ನು ಬೆಳೆಸೋದ್ರ ಮೂಲಕ ಒಂದು ಉತ್ತಮವಾದಂಥ ಶಿಕ್ಷಣವನ್ನು ಕಟ್ಟೋದ್ರ ಮೂಲಕ ನಮ್ಮ ಮಕ್ಕಳ ಭವಿಷ್ಯವನ್ನು ಕಟ್ಕೊಡೋಣ. ಸೊ ಮಕ್ಕಳ ಭವಿಷ್ಯವನ್ನು ಕಟ್ಕೊಡುವಂಥ ಸಂದರ್ಭದಲ್ಲಿ ಈ ಶಿಕ್ಷಣ ಸಂಸ್ಥೆಗಳು ಕೂಡ ಸಹಕಾರಿಯಾಗಿದ್ದಾವೆ. ಆದರೆ ಒಂದು ಸಲ ಕಾಲೇಜಿಗೆ ಸೇರಿಸಿದ್ರೆ ಮುಗಿತು ನಮ್ಮ ಜವಾಬ್ದಾರಿ ಅಂತ ಅಂದ್ಕೋಬೇಡಿ. ನೀವು ಯಾವಾಗ ಶಾಲೆಗೆ ಸೇರಿಸ್ತೀರಾ, ಯಾವಾಗ ಕಾಲೇಜಿಗೆ ಸೇರಿಸ್ತೀರಾ, ಅವ್ರಿಗಿನ್ನೂ ಜವಾಬ್ದಾರಿ ಜಾಸ್ತಿ ಆಗುತ್ತೆ. ಸೊ ಕೆಲವೊಂದು ಸಲ ಏನು ಮಾಡ್ತೀವಿ, ಕಾಲೇಜಿಗೆ ಸೇರಿಸಿದ ಮೇಲೆ ಅವರು ಮೀಟಿಂಗ್ ಕರೆದ್ರೆ ಅಷ್ಟೇ ಬರ್ತೀವಿ. ಆದರೆ ಶಾಲೆ ಅಥವಾ ಕಾಲೇಜುಗಳೆಲ್ಲ ಅವ್ರು ಮೀಟಿಂಗ್ ಕರೀಲಿ ಬಿಡಲಿ, ನೀವೇ ತಿಂಗಳಿಗೊಂದ್ಸಲ ಹೋಗಿ ಮಗು ಯಾವ ರೀತಿ ಶಾಲೆಯಲ್ಲಿದೆ, ಯಾರ ಜೊತೆ ಇದೆ, ಯಾರ ಜೊತೆ ಸ್ನೇಹ ಮಾಡ್ತಾ ಇದೆ, ಇವೆಲ್ಲವನ್ನು ಕೂಡ ಕಾಲೇಜಿನ ಉಪನ್ಯಾಸಕರ ಜೊತೆ ಮಾತಾಡಿ ಸೊ ಆ ಮಗುವಿನ ಶೈಕ್ಷಣಿಕ ಬೆಳವಣಿಗೆಗೆ ಪೂರಕವಾದಂಥ ಒಂದು ಸಪೋರ್ಟನ್ನು ಕೊಟ್ಟರೆ ಖಂಡಿತವಾಗಲೂ ಇನ್ನೂ ಉತ್ತಮವಾದಂಥ ಒಂದು ಸಾಧನೆ ಮಾಡೋದಕ್ಕೆ ಸಾಧ್ಯ ಆಗುತ್ತೆ. ಮತ್ತು ಈಗಾಗಲೇ ನೋಡಿ ಪೋಸ್ಟರ್ಸ್ ಎಲ್ಲ ಹಾಕಿದ್ದಾರೆ, ನೀಟಲ್ಲಿ ಏನು ಸಾಧನೆ ಮಾಡಿದ್ದಾರೆ, ಕಳೆದ ವರ್ಷದ ಫಲಿತಾಂಶ ಏನು ಸಾಧನೆ ಮಾಡಿದ್ದಾರೆ ಅದೆಲ್ಲವನ್ನು ಕೂಡ ಕಾಲೇಜಿನಲ್ಲಿ ಡಿಸ್ಪ್ಲೇ ಮಾಡಿದ್ದಾರೆ. ಸೊ ಈ ವರ್ಷ ಮಕ್ಕಳಿಗಾಗಲೇ ಫಲಿತಾಂಶವನ್ನು ಪಡ್ಕೊಂಡಿದ್ದಾರೆ. PU ಮಕ್ಕಳು ನೀಟ್ ಪರೀಕ್ಷೆಗೆ ಸಿದ್ಧರಾಗಿದ್ದಾರೆ. ಮತ್ತು ಇವತ್ತು ಹಾಜರಾಗಿರುವಂಥ ಮಕ್ಕಳು SSLC ಫಲಿತಾಂಶದ ನಿರೀಕ್ಷೆಯಲ್ಲಿ ಇದ್ದಾರೆ. ಮೌಲ್ಯಮಾಪನ ಕಾರ್ಯ ಇನ್ನೇನು ಮುಗಿತಾ ಬಂದಿದೆ. ಈ ತಿಂಗಳ ಕೊನೆ ಅಥವಾ ಮೇ 1 ಅಥವಾ 2ನೇ ತಾರೀಕು ಒಳಗಡೆಗೆ ಫಲಿತಾಂಶ ಬರುತ್ತೆ. ಹಾಗಾಗಿ ನಿಮ್ಮ ಸಬ್ಜೆಕ್ಟ್ ಏನು ಆಯ್ಕೆ ಮಾಡಬೇಕು ಅನ್ನೋದು ಭಾಳ ಮುಖ್ಯ ಆಗುತ್ತೆ. ಆದ್ದರಿಂದ ಫ್ರೆಂಡ್ ಎಲ್ಲೋ ಯಾವುದೋ ಕಾಮರ್ಸ್ ಹೋಗ್ತಾರೆ, ನಾನು ಕಾಮರ್ಸ್ ಹೋಗಬೇಕು, ಅಥವಾ ಫ್ರೆಂಡ್ ಯಾವುದೋ ಸೈನ್ಸ್ ಹೋಗ್ತಾರೆ, ನಾನು ಹೋಗ್ಬೇಕು, ಅದು ಬೇಡ. ನಿನಗೆ ಯಾವುದರಲ್ಲಿ ಆಸಕ್ತಿ ಇದೆ, ನಿನ್ನ ಮನೆಯ ಆರ್ಥಿಕ ಪರಿಸ್ಥಿತಿ ಏನಿದೆ, ಸೊ ನಿನ್ನ ಮುಂದೆ ಭವಿಷ್ಯದಲ್ಲಿ ಏನು ಆಗಬೇಕು ಅನ್ನುವಂಥ ಒಂದು ಗುರಿ ಇಟ್ಕೊಂಡಿದ್ದೀರಾ. ಸೊ ಇದನ್ನೆಲ್ಲ ನಿರ್ಧಾರ ಮಾಡಿಕೊಂಡು ಕೋರ್ಸನ್ನು ಆಯ್ಕೆ ಮಾಡ್ಕೋಬೇಕಾಗುತ್ತೆ. ಫಾರ್ ಎಕ್ಸಾಂಪಲ್ ನೀವು ಸೈನ್ಸ್ ತಗೊಂಡ್ರೆ PU ಆದಮೇಲೆ ಕಾಮರ್ಸು ಅಥವಾ ಆರ್ಟ್ಸ್ ಯಾವುದಕ್ಕಾದ್ರೂ ಜಂಪ್ ಆಗ್ಬೋದು. ಆದರೆ PUನಲ್ಲಿ ಆರ್ಟ್ಸ್ ಅಥವಾ ಕಾಮರ್ಸ್ ತಗೊಂಡು ಆಮೇಲೆ ನಾನು ಡಾಕ್ಟರ್ ಆಗ್ತೀನಿ, ಇಂಜಿನಿಯರ್ ಆಗ್ತೀನಿ, ಅಥವಾ ಒಂದು ಯಾವುದೋ ಸಂಶೋಧನೆ ಫೀಲ್ಡ್ಗೆ ಹೋಗ್ತೀನಿ ಅಂದರೆ ಆವಾಗ ಅವಕಾಶ ಇರಲ್ಲ. ಸೊ ಆದ್ದರಿಂದ ಈ ಕೆರಿಯರ್ ಗೈಡೆನ್ಸ್ ಬಗ್ಗೆ ನಾವು ಮಂಜುನಾಥ್ ಸರ್ ಹೇಳ್ಕೊಡ್ತಾರೆ. ತಾವೆಲ್ಲರೂ ಕೂಡ ಒಂದು ಸೌಲಭ್ಯವನ್ನು ಬಳಸ್ಕೊಂಡು ಒಟ್ಟಾರೆಯಾಗಿ ಈ ಒಂದು ಕಾರ್ಯಕ್ರಮವನ್ನು ಒಂದು ಸಾಮಾಜಿಕ ಕಳಕಳಿಯಿಂದ ಶ್ರೀವಾಣಿ ಸಂಸ್ಥೆಯವರು ಆಯೋಜನೆ ಮಾಡಿದ್ದಾರೆ. ಸೊ ಅವರಿಗೆ ಒಳ್ಳೆಯದಾಗಲಿ. ಮತ್ತು ಆಗಮಿಸಿರುವಂಥ ಎಲ್ಲ ಪೋಷಕರು ಮಕ್ಕಳು ಇದರ ಸದುಪಯೋಗವನ್ನು ಪಡ್ಕೊಳ್ಳಿ ಅಂತ ಹೇಳ್ತಾ ನಾನು ಈ ಒಂದು ಕಾರ್ಯಕ್ರಮಕ್ಕೆ ಸಂತೋಷದಿಂದ ಒಂದು ಆಗಮಿಸಿದ್ದೀನಿ. ನನ್ನನ್ನು ಕಾರ್ಯಕ್ರಮಕ್ಕೆ ಆಹ್ವಾನಿಸಿ ಒಂದೆರಡು ಮಾತುಗಳನ್ನಾಡೋಕ್ಕೆ ಅವಕಾಶ ಕೊಟ್ಟಿದ್ದ ತಮ್ಮೆಲ್ಲರಿಗೂ ಕೂಡ ಧನ್ಯವಾದಗಳನ್ನು ಅರ್ಪಿಸ್ತಾ ನನ್ನ ಮಾತು ಮುಗಿಸ್ತೀನಿ. ನಮಸ್ಕಾರ. ಈ ದಿನದ ಕಾರ್ಯಕ್ರಮದ ಭಾಗವಹಿಸಿರುವ ನಮ್ಮ ಆನೇಕಲ್ ಕ್ಷೇತ್ರ ಶಿಕ್ಷಣಾಧಿಕಾರಿಗಳಾದ ಶ್ರೀಮತಿ ಜಯಲಕ್ಷ್ಮಿಯವರೇ, ಉಪನ್ಯಾಸದ ಕಾರ್ಯಕ್ರಮವನ್ನು ನೀಡಲು ಆಗಮಿಸಿರುವ ಮಂಜುನಾಥರವರೇ, ಸಂಸ್ಥೆಯ ಚೇರ್ಮನ್ರಾದ ಚಂದ್ರಶೇಖರ್ ಅವರೇ, ಸಂಸ್ಥೆಯ ಎಲ್ಲ ಪದಾಧಿಕಾರಿಗಳೇ, ವಿದ್ಯಾರ್ಥಿ ಮಿತ್ರರೇ, ಪೋಷಕರೇ ಹಾಗೂ ಮಾಧ್ಯಮದ ಮಿತ್ರರೇ ಮತ್ತು ಸಂಸ್ಥೆಯ ಎಲ್ಲ ಶಿಕ್ಷಕ ಮತ್ತು ಶಿಕ್ಷಕೇತರ ಬಂಧುಗಳೇ, ಈ ದಿನ ಕಾರ್ಯಕ್ರಮ ವಿದ್ಯಾರ್ಥಿಗಳು SSLC ನಂತರ ಯಾವ ವಿಷಯಗಳನ್ನು ಆಯ್ಕೆ ಮಾಡಿಕೊಳ್ಳಬೇಕು, ಯಾವ ದಾರಿಯಲ್ಲಿ ನಡೆಯಬೇಕು, ಅದರ ಬಗ್ಗೆ ಕಾರ್ಯಕ್ರಮವನ್ನು ನೀಡಲು ಮಂಜುನಾಥರವರು ಆಗಮಿಸಿದ್ದಾರೆ. ಅದಕ್ಕೆ ಪೂರಕವಾದ ಎಲ್ಲ ವಿಷಯಗಳನ್ನು ಅವರು ಉಪನ್ಯಾಸ ಮಾಡುವಾಗ ನೀಡಲಿದ್ದಾರೆ. ನಮ್ಮ ಈ ವಿದ್ಯಾರ್ಥಿಗಳಿಗೆ SSLC ಒಂದು ಪ್ರಥಮ ಘಟ್ಟ. ಬಾಲ್ಯದಿಂದಲೂ ವಿದ್ಯಾಭ್ಯಾಸವನ್ನು ಶಾಲೆಗಳಲ್ಲಿ ಓದಿರ್ತಾರೆ. ಬೇರೆ ಬೇರೆ ಶಾಲೆಯಲ್ಲಿ ಅಷ್ಟು SSLCವರೆಗೂ ಓದಿರ್ತಾರೆ. SSLCಯಲ್ಲಿ ಪ್ರಥಮ ಬಾರಿಗೆ ಸ್ಟೇಟ್ ಲೆವೆಲ್ ಎಕ್ಸಾಮಿನೇಷನ್ ಬರೀತಾರೆ. ಸ್ಟೇಟ್ ಲೆವೆಲ್ ಎಕ್ಸಾಮಿನೇಷನ್ ಬರೆದು ಒಂದು ಹಂತವನ್ನು ಮುಗಿಸುತ್ತಾರೆ. ಆದರೆ ಹಂತ ಮುಗಿದ ನಂತರ ಮುಂದಿನ 2 ವರ್ಷಗಳು PUC ಹಂತ ಬಹಳ ಮುಖ್ಯವಾದದ್ದು. ಅವರ ಮುಂದಿನ ಭವಿಷ್ಯವನ್ನು ರೂಪಿಸುವ ಹಂತ PUCನಲ್ಲಿ ಬೇರೆ ಬೇರೆ ವಿಷಯಗಳಿರ್ತವೆ. ಕಾಮರ್ಸ್ ಇದೆ, ಆರ್ಟ್ಸ್ ವಿಭಾಗ ಇದೆ, ವಿಜ್ಞಾನ ಇದೆ, ಡಿಪ್ಲೊಮಾ ಕೋರ್ಸ್ ಇದೆ, ITI ಕೋರ್ಸ್. ವಿದ್ಯಾರ್ಥಿಗಳಿಗೆ ಇಲ್ಲಿ ಆಯ್ಕೆಗಳು ಇರುತ್ತವೆ. ತಮಗೆ ಇಷ್ಟವಾದ ಆಯ್ಕೆಯನ್ನು ವಿದ್ಯಾರ್ಥಿಗಳು ಆಯ್ಕೆ ಮಾಡಿಕೊಳ್ಳಬೇಕು. ಆದರೆ ಬಲವಂತಕ್ಕಾಗಿ ವಿದ್ಯಾರ್ಥಿಗಳು ವಿಷಯಗಳನ್ನು ಆಯ್ಕೆ ಮಾಡಿಕೊಳ್ಳಬಾರದು. ತಮಗೆ ಇಷ್ಟವಿದ್ದರೆ ಮಾತ್ರ ಅಂಥ ವಿಷಯಗಳನ್ನು ಆಯ್ಕೆ ಮಾಡಿಕೊಂಡು ಆ ವಿಷಯದಲ್ಲಿ ಜ್ಞಾನವನ್ನು ಹೊಂದಿ ಉತ್ತಮ ಪ್ರಜೆಗಳಾಗಿ, ಉತ್ತಮ
ವಿದ್ಯೆಯನ್ನು ಪಡೆಯಲು ಅನುಕೂಲವಾಗುತ್ತದೆ. ವಿದ್ಯಾರ್ಥಿಗಳು ನಮ್ಮ ಸಂಸ್ಥೆಯ ಬಗ್ಗೆ ನಾವು ಹೇಳುವುದಾದರೆ, ನಮ್ಮ ಸಂಸ್ಥೆ 2022-23 ಪ್ರಥಮ ಬ್ಯಾಚ್ ದ್ವಿತೀಯ PUC ವಿದ್ಯಾರ್ಥಿಗಳು ನಮ್ಮಲ್ಲಿ ಹೊರಹೋಗಿರ್ತಾರೆ. ಒಳ್ಳೆಯ ಫಲಿತಾಂಶ ಕೊಟ್ಟಿರುತ್ತೇವೆ. ಒಳ್ಳೆಯ ವಿಜ್ಞಾನದಲ್ಲಿ 578 ಅಂಕಗಳು, 97.33 ಅಂಕಗಳನ್ನು ಗಳಿಸಿದ ವಿದ್ಯಾರ್ಥಿನಿ ಪಾವನಿ ಅಂತ ವಿಜ್ಞಾನ ವಿಭಾಗದಲ್ಲಿ, ಹಾಗೂ ತೇಜಸ್ವಿನಿ ಅಂತ ವಿದ್ಯಾರ್ಥಿನಿ ವಾಣಿಜ್ಯ ವಿಭಾಗದಲ್ಲಿ ಮತ್ತೆ 578 ಅಂಕಗಳನ್ನು 97.33 ಸರಾಸರಿಯಲ್ಲಿ ಪಡೆದು ಕಾಲೇಜಿಗೆ ಪ್ರಥಮವಾಗಿ ನಿಂತಿರುತ್ತಾರೆ. ಅಂತ ವಿದ್ಯಾರ್ಥಿಗಳು ಒಳ್ಳೆಯ ಉತ್ತಮ ವಾತಾವರಣವನ್ನು ನಾವಿಲ್ಲಿ ಕಲ್ಪಿಸಿಕೊಟ್ಟಿವಿ. ನಮ್ಮ ಸಂಸ್ಥೆಯಲ್ಲಿ ನಾವು ಮುಖ್ಯವಾಗಿ ವಿದ್ಯಾರ್ಥಿಗಳಿಗೆ ಶಿಸ್ತು ಮತ್ತು ಒಳ್ಳೆಯ ಜ್ಞಾನಾರ್ಜನೆಯನ್ನು ಕೊಡಿಸುವುದು ನಮ್ಮ ಉದ್ದೇಶ. ವಿದ್ಯಾರ್ಥಿಗಳಿಗೆ ಗುಣಮಟ್ಟದ ಶಿಕ್ಷಣ ಅಂದರೆ ಅವರಿಗೆ ಪರೀಕ್ಷೆಯಲ್ಲಿ ಬರೆಯಲು ಅನುಕೂಲವಾಗುವಂತೆ, ಪರೀಕ್ಷೆಯಲ್ಲಿ ಬರೆಯಬೇಕಾದರೆ ಅವರಿಗೆ ಬೇಕಾದ ಮಾರ್ಗದರ್ಶನಗಳನ್ನು ನಾವು ನೀಡುತ್ತೇವೆ. ಮತ್ತು ಇಲ್ಲಿ ನಮ್ಮಲ್ಲಿ CET, NEET, JEE ಕೊಡಬೇಕು ಅಂತ ತರಬೇತಿಗಳನ್ನು ಕೊಡಲು ನಾವು 2 ವರ್ಷಗಳಿಂದ ಪ್ರಯತ್ನ ಪಟ್ವಿ. ಆದರೆ ಸ್ವಲ್ಪ ಕಾರಣಾಂತರಗಳಿಂದ ಅದು ಅಷ್ಟೊಂದು ಸಕ್ಸಸ್ಫುಲ್ ಆಗಿ ನಡೆದಿಲ್ಲ. ಈ ವರ್ಷದಿಂದ ನಾವು ಹೆಚ್ಚಿನ ಜವಾಬ್ದಾರಿ ತೆಗೆದುಕೊಂಡಿದ್ದೇವೆ. ಈ ವರ್ಷದಿಂದ ಪ್ರತಿದಿನ 2 ಅವಧಿಗಳು ಅಂದರೆ 2 ಗಂಟೆಗಳ ಕಾಲ ವಿದ್ಯಾರ್ಥಿಗಳಿಗೆ CET, NEET ಅವ್ರ ಬಗ್ಗೆ ಮಾರ್ಗದರ್ಶನ ಮಾಡಬೇಕು ಮತ್ತು ಅವರಿಗೆ ತರಬೇತಿ ಕೊಡ್ತೀವಿ ವಿಜ್ಞಾನ ವಿಭಾಗದ ವಿದ್ಯಾರ್ಥಿಗಳಿಗೆ. ಆದ್ದರಿಂದ ನಮ್ಮ ಸಂಸ್ಥೆಯಲ್ಲಿ ಈ ವರ್ಷ ಯಾರೇ ಇಲ್ಲಿ ಸೇರಲು ಬಯಸುವ ವಿದ್ಯಾರ್ಥಿಗಳಿಗೆ ಯಾವುದೇ ಅಡ್ಡಿ ಆತಂಕಗಳಿರುವುದಿಲ್ಲ. ನಾವೇ CET, JEE, NEET ಎಕ್ಸಾಮ್ಗಳಿಗೆ ಎಲ್ಲ ರೀತಿಯ ತರಬೇತಿಗಳನ್ನು ನಾವು ಕೊಡಲು ತೀರ್ಮಾನಿಸಿದ್ದೇವೆ. ಅದರಂತೆ ನಾವು ಅದರ ಪ್ರಕಾರ ನಾವು ವಿದ್ಯಾರ್ಥಿಗಳಿಗೆ ಈ ಸಾರಿ ಗುಣಮಟ್ಟದ ಶಿಕ್ಷಣ, ಇನ್ನೂ ಹೆಚ್ಚಿನ ಅಂಕಗಳು ಪಡೆಯಬೇಕು ಮತ್ತು ನಮ್ಮಲ್ಲಿ ಓದಿದ ವಿದ್ಯಾರ್ಥಿಗಳು ಹೆಚ್ಚಿನ ಜ್ಞಾನಾರ್ಜನೆ ಪಡೆದು CET ಮತ್ತು NEET ಪರೀಕ್ಷೆಗಳಲ್ಲಿ ಹೆಚ್ಚಿನ ಅಂಕಗಳನ್ನು ಗಳಿಸಲು ಅನುಕೂಲವಾಗುವಂತೆ ನಾವು ಮಾರ್ಗದರ್ಶನ ನೀಡುತ್ತೇವೆ. ಮತ್ತು ನಮ್ಮ ಸಂಸ್ಥೆಯಲ್ಲಿ ಉತ್ತಮ ಶಿಕ್ಷಕರಿದ್ದಾರೆ, ಉತ್ತಮ ಬೋಧನೆ ಮಾಡುತ್ತಾರೆ. ನಾವು ಹೆಚ್ಚುವರಿ ತರಗತಿಗಳನ್ನು ಪ್ರಾರಂಭದಿಂದಲೂ ಹೆಚ್ಚಿಗೆ ಅವಧಿಗಳನ್ನು ತೆಗೆದುಕೊಂಡು ವಿದ್ಯಾರ್ಥಿಗಳಿಗೆ ನಾವು ತಯಾರಿ ಮಾಡುತ್ತೇವೆ. ಆದ್ದರಿಂದ ವಿದ್ಯಾರ್ಥಿಗಳು ಯಾವುದೇ ಬೇರೆ ರೀತಿಯ ಟ್ಯೂಷನ್ಗೆ ಹೋಗುವ ಅವಶ್ಯಕತೆ ಇಲ್ಲ. ನಮ್ಮ ಸಂಸ್ಥೆಯಲ್ಲಿ ಸೇರಿರುವ ಯಾವುದೇ ವಿದ್ಯಾರ್ಥಿಯು ಬೇರೆ ಎಲ್ಲಿಯೂ ಟ್ಯೂಷನ್ಗೆ ಹೋಗುವ ಅವಶ್ಯಕತೆ ಬರುವುದಿಲ್ಲ. ನಮ್ಮಲ್ಲಿಯೇ ನಾವು ಎಲ್ಲ ರೀತಿಯ ವಿದ್ಯೆ, ಅವರಿಗೆ ಬೇಕಾದ ಎಲ್ಲ ರೀತಿಯ ಮಾರ್ಗದರ್ಶನಗಳನ್ನು ನಾವು ನೀಡುತ್ತೇವೆ. ಅವ್ರನ್ನ ಪರೀಕ್ಷೆಗೆ ನಾವು ಉತ್ತಮ ರೀತಿಯಲ್ಲಿ ತಯಾರಿ ಮಾಡುತ್ತೇವೆ. ಆದ ಕಾರಣ ನಮ್ಮಲ್ಲಿ ಹೆಚ್ಚಿನ ವಿದ್ಯಾರ್ಥಿಗಳು ಅಂಕಗಳು ಗಳಿಸುವುದಕ್ಕೆ ಸಾಧ್ಯವಾಗುತ್ತಿದೆ. ಈ ರೀತಿ ನಮ್ಮ ಸಂಸ್ಥೆಯಲ್ಲಿ ಎಲ್ಲ ರೀತಿಯಲ್ಲಿ ನಮಗೆ ಕಾರ್ಯನಿರ್ವಹಿಸಲು ಅನುಕೂಲ ಮಾಡಿಕೊಟ್ಟಿರುವ ನಮ್ಮ ಎಲ್ಲ ಮ್ಯಾನೇಜ್ಮೆಂಟ್ನವರಿಗೂ ಮತ್ತು ನಮ್ಮಲ್ಲಿ ಸಹಕರಿಸುತ್ತಿರುವ ವಿದ್ಯಾರ್ಜನೆಗಾಗಿ ವಿದ್ಯಾರ್ಥಿಗಳಿಗೆ ಉತ್ತಮ ರೀತಿಯಲ್ಲಿ ಸಹಕರಿಸುತ್ತಿರುವ ಎಲ್ಲ ಶಿಕ್ಷಕರಿಗೂ ವಂದಿಸಿ ನನ್ನ 2 ಮಾತುಗಳನ್ನು ಮುಗಿಸುತ್ತೇನೆ. ಜೈ ಹಿಂದ್. It's my privilege to propose a vote of thanks and acknowledge the contribution I, Nagamma Y,
on behalf of Shrivani PU College and the entire fraternity of the institution, extend my sincere thanks to the Almighty for making today's event a grand success. On behalf of Shrivani PU College, I extend hearty vote of thanks to our chief guest, Mrs. Jayalakshmi Ma'am, BEO, who spared time from her busy schedule to grace the occasion. Today, we had an opportunity to hear your thoughts, and this will surely encourage us in all our future endeavors. Your thoughts have enlightened our minds and have shown us a new path. Thank you, Madam. I also want to thank our chief guest, Mr. Manjunath sir, for his active participation in our event. You truly made this day enlightening for us. Your deep and intellectual way of imparting knowledge has added to the glory of this event. Thank you, sir. A special mention to our respected principal, Mr. A.P. Timmareddy sir, for being the catalyst that stimulates us to do our best. With a deep sense of appreciation, we thank our loving teachers for their untiring efforts. Thank you, sir. I would also like to express my sincere thanks to Mr. Chandrasekhar KV, Chairman of Shrivani PU College, one who always been a spine to the stand in all situations. Thank you, sir. On behalf of Shrivani PU College, I would also like to express my sincere thanks to members of Sai Kripa Educational Trust, Raju sir, Satish sir, Srinivas sir, Harish sir, Manjuna ma'am, Nanjundappa sir, Satish sir, Nagaraju sir, Harish sir, thank you sir, Manjunath sir, thank you sir. I would also like to express my sincere thanks to teaching and non-teaching staff. Last but not least, I want to thank all the students and parents, one who made this program success. I would also like to express my sincere thanks to media. Thank you. PE ಮಾಡ್ಕೊಂಡು ಬಂದ್ರೆ ಅಥವಾ ಡಿಗ್ರಿ ಮಾಡ್ಕೊಂಡು ಬಂದ್ರೆ ಅಥವಾ ಏನೋ ಪೋಸ್ಟ್ ಗ್ರಾಜುಯೇಷನ್ ಮಾಡ್ಕೊಂಡ್ರೆ ನಿಮಗೆ ಕೆಲಸ ಕೊಡೋಕ್ಕಾಗಲ್ಲ. ನಮ್ಗೆ ಏನಿರಬೇಕು ಮೇನು ಸ್ಕಿಲ್ಸ್ ಕಾಂಪಿಟೆನ್ಸೀಸ್ ಇರಬೇಕು. ಕರೆಕ್ಟ್, ವೆರಿ ಗುಡ್. ಎರಡನೇದು ಏನಿರಬೇಕು, ಮೈಂಡ್ ಸೆಟ್ ಕರೆಕ್ಟ್ ಆಗಿರ್ಬೇಕು. ಮೈಂಡ್ ಸೆಟ್ ಅಂದಾಗ ಎಲ್ಲ ಬರುತ್ತೆ, ನಿನ್ನ ಕಮ್ಯುನಿಕೇಶನ್, ಲೀಡರ್ಶಿಪ್, ನಿನ್ನ ಆಟಿಟ್ಯೂಡ್ ಅದೆಲ್ಲ ಇರುತ್ತೆ. ಸೊ ಹಾಗಾಗಿ ನಿನ್ನ ಮೈಂಡ್ ಸೆಟ್ ಅಥವಾ ಪರ್ಸನಾಲಿಟಿ ಚೆನ್ನಾಗಿರ್ಬೇಕು, ನಿನ್ನ ಸ್ಕಿಲ್ ಸೆಟ್ ಚೆನ್ನಾಗಿರ್ಬೇಕು. ಅದು ಚೆನ್ನಾಗಿತ್ತು ಅಂದ್ರೆ ನೀನು ಏನ್ ಡಿಗ್ರಿ ಮಾಡಿದ್ಯಾ, ಏನ್ ಗ್ರಾಜುಯೇಷನ್ ಮಾಡಿದ್ರು ಸಹ ಒಳ್ಳೆಯವಾದಂತಹ ಒಂದು ಕೆರಿಯರ್ ಪಾತ್ಗೆ ಹೋಗ್ಬೋದು. ಇದು ಕ್ಲಿಯರ್ ಆಗಿದೆಯಾ? ಸೊ ಹಾಗಾಗಿ ನಾವೇನ್ ಮಾಡ್ತಾ ಇದೀವಿ ಅಂದ್ರೆ ಸುಮ್ಮನೆ ನಮ್ಮ ಸ್ಕಿಲ್ಸ್ ನ ಅರ್ಥ ಮಾಡ್ಕೊಳ್ಳದೆ, ನಮ್ಮ ಮೈಂಡ್ ಸೆಟ್ ನ ಅರ್ಥ ಮಾಡ್ಕೊಳ್ಳದೆ ಸುಮ್ಮನೆ ಯಾರೋ ಒಂದು ಪಾಸ್ ಹೋಗ್ಬೇಕಾಗುತ್ತೆ, ನಾವು ಬೆಳೆಯಕ್ಕಾಗಲ್ಲ. ಸೊ ಹಾಗಾಗಿ ಅದ್ರ ಬಗ್ಗೆ ಸ್ವಲ್ಪ ಡೀಟೇಲ್ ಆಗಿ ಮೊದಲು ಒಂದು ಅರ್ಧ ಗಂಟೆ ಮಾತಾಡೋಣ, ಆಮೇಲೆ ಕೆರಿಯರ್ ಪಾಸ್ ಬಗ್ಗೆ ಮಾತಾಡೋಣ. ಸುಮಾರು ಕೆಲಸಗಳಿದೆ, ಆದರೆ ಹೊಟ್ಟೆಪಾಡಿ ಮಾಡೋ ಕೆಲಸ ಏನಾಗುತ್ತೆ, ನಮ್ಮನ್ನ ತುಂಬಾ ಬೇಗ ಎತ್ತಕ್ಕೆ ಕರ್ಕೊಂಡು ಹೋಗಲ್ಲ. ಬರೀ ಹೊಟ್ಟೆಪಾಡಿಗೆ ಅಷ್ಟೇ ಇಟ್ಬಿಡ್ತೀವಿ, ಹೊಟ್ಟೆಗೆ ಮಾತ್ರ ಆಗುತ್ತೆ. ಅಷ್ಟೇ ಸಾಕಾ? ಹೊಟ್ಟೆಗೆ ಆದ್ರೆ ಸಾಕಾ? ನಾವು ದೊಡ್ಡದಾಗಿ ಯೋಚನೆ ಮಾಡ್ತೀವಿ. ಆನೇಕಲ್ ಅಂತ ಒಂದು ಗ್ರಾಮೀಣ ಪ್ರದೇಶದಲ್ಲಿ ಬಂದು ಇವತ್ತು ವಿಶ್ವಾದ್ಯಂತ ಸುಮಾರು ಜನ ಸಾಧನೆ ಮಾಡೋರು ನನಗೆ ಗೊತ್ತು. ನನ್ನ ಸರ್ಕಲ್ ಅಲ್ಲಿ ಇದ್ದಾರೆ, ನನ್ನ ಫ್ರೆಂಡ್ ಸರ್ಕಲ್ ಇದ್ದಾರೆ, ನಮ್ಮ ಸೀನಿಯರ್ಸ್ ಇದ್ದಾರೆ, ದೊಡ್ಡ ಸಂಸ್ಥೆ ಕಟ್ಟಿರೋರು ಇದ್ದಾರೆ. ನೀವ್ ಯಾಕೆ ಒಬ್ರು ಆಗ್ಬಾರ್ದು? ವೈ ಡೋಂಟ್ ಯು ಬಿಕಮ್ ಒನ್ ಆಫ್ ದೆಮ್? ಆ ರೀತಿ ಯೋಚನೆ ದೊಡ್ಡದಾಗಿ ಯೋಚನೆ ಮಾಡಬೇಕು. ಅಥವಾ ದೊಡ್ಡದಾಗಿ ಯೋಚನೆ ಮಾಡಬೇಕು ಅಂದ್ರೆ ನಾವು ಸರಿಯಾದಂತಹ ಕೆರಿಯರ್ನ ಅಥವಾ ಎಜುಕೇಶನ್ ಪಾತ್ನ ಆಯ್ಕೆ ಮಾಡಬೇಕು. ಈ ದಿನ ಶ್ರೀವಾಣಿ ಕಾಲೇಜಿನಲ್ಲಿ ಆನೇಕಲ್ ತಾಲೂಕಲ್ಲಿ SSLC ವ್ಯಾಸಂಗ ಮಾಡಿ ಮುಂದಿನ ಒಂದು ವಿದ್ಯಾಭ್ಯಾಸಕ್ಕೆ ಹೋಗೋದಕ್ಕೆ ಸಿದ್ಧರಾಗಿರುವಂಥ ಮಕ್ಕಳಿಗೆ ಕೆರಿಯರ್ ಗೈಡೆನ್ಸ್ ಬಗ್ಗೆ ಒಂದು ಮಾಹಿತಿಯನ್ನು ಹಂಚಿಕೆ ಮಾಡೋದಕ್ಕೆ ವಿದ್ಯಾರ್ಥಿಗಳಿಗೆ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದಾರೆ. ಸೊ ಈ ಕಾರ್ಯಕ್ರಮಕ್ಕೆ ಮಂಜುನಾಥ್ ಅನ್ನೋರು ಸಂಪನ್ಮೂಲ ವ್ಯಕ್ತಿಯಾಗಿ ಆಗಮಿಸಿದ್ದಾರೆ. ಸೊ ನನ್ನನ್ನು ಕೂಡ ಈ ಕಾರ್ಯಕ್ರಮಕ್ಕೆ ಅತಿಥಿಗಳಾಗಿ ಆಗಮಿಸಿದರು. ಸೊ ಇವತ್ತಿನ ದಿನ ಮಕ್ಕಳ ಮುಂದಿನ ಭವಿಷ್ಯವನ್ನು ರೂಪಿಸೋದು,
ತಂದೆ ತಾಯಿ ಜೊತೆಗೆ ಸಮಾಜದ ಜವಾಬ್ದಾರಿಯೂ ಕೂಡ ಇರೋದರಿಂದ ಸೊ ಪ್ರತಿಯೊಬ್ಬರು ಕೂಡ ಮಕ್ಕಳ ಶೈಕ್ಷಣಿಕ ಅಭಿವೃದ್ಧಿಗೆ ಅನುಕೂಲವಾಗುವಂಥ ಒಂದು ಸೌಲಭ್ಯಗಳನ್ನು ಕೊಡೋದ್ರ ಮೂಲಕ ಅದರ ಜೊತೆಯಲ್ಲಿ ಆ ಮಕ್ಕಳು ಈ ವಯಸ್ಸಿನಲ್ಲಿ ತಿದ್ದಿ ತೀಡಿ ಬೆಳೆಸುವಂಥ ಒಂದು ಜವಾಬ್ದಾರಿಯನ್ನು ನಾವೆಲ್ಲರೂ ಕೂಡ ಹೊತ್ಕೊಂಡು ನಮ್ಮ ದೇಶದ ಸತ್ಪ್ರಜೆಗಳನ್ನಾಗಿ ರೂಪಿಸೋದಕ್ಕೆ ಭಾಳ ಅನುಕೂಲ ಆಗುತ್ತೆ. ಸೊ ಇವತ್ತು ಈ ಕಾರ್ಯಕ್ರಮದಲ್ಲಿ ವಿಶೇಷವಾಗಿ ಕೆರಿಯರ್ ಗೈಡೆನ್ಸ್ ಬಗ್ಗೆ ಮಕ್ಕಳಿಗೆ ಮತ್ತು ಪೋಷಕರಿಗೆ ಮಾಹಿತಿಯನ್ನು ಕೊಡೋದಕ್ಕೋಸ್ಕರ ಶ್ರೀವಾಣಿ ಕಾಲೇಜಿನಲ್ಲಿ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದರು. ನಾವು ಸಹ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ವಿ. ಐ ಆಮ್ ಚಂದ್ರಶೇಖರ್, ಚೇರ್ಮನ್ ಶ್ರೀವಾಣಿ PU ಕಾಲೇಜ್. ಈ ದಿನ ನಾವು ನಮ್ಮ ಕಾಲೇಜಿನಲ್ಲಿ ಆನೇಕಲ್ ನಗರದ ತಾಲೂಕಿನ ಎಲ್ಲ SSLC ಸ್ಟೂಡೆಂಟ್ಸ್, ಆಲ್ರೆಡಿ SSLC ಎಕ್ಸಾಮ್ ಬರೆದಿರೋಂಥ ಸ್ಟೂಡೆಂಟ್ಸ್ಗೆ ಒಂದು ಕೆರಿಯರ್ ಗೈಡ್ಲೈನ್ಸ್ ವರ್ಕ್ಶಾಪ್ ನಾವೊಂದು ಕಂಡಕ್ಟ್ ಮಾಡಿದ್ರಿ. ಮಂಜುನಾಥ್ ಅಂತ ರಿಸೋರ್ಸ್ ಪರ್ಸನ್ನು ಬೆಂಗಳೂರಿಂದ ಅವ್ರನ್ನ ಕರೆಸಿ ಎಲ್ಲ ಮಕ್ಕಳಿಗೆ ಉಪಯೋಗ ಆಗಲಿ ಅಂತೇಳಿ ನಾವು ಮಾಡಿದ್ವಿ. ಭಾಳ ಕಾರ್ಯಕ್ರಮ ಭಾಳ ಚೆನ್ನಾಗಿ ಮೂಡಿಬಂತು. ಸೊ ಎಲ್ಲ ಮಕ್ಕಳು ಭಾಳ ಖುಷಿಯಾಗಿ ಒಂದು ಸುಮಾರು ವಿಷಯಗಳ ಬಗ್ಗೆ ತಿಳುವಳಿಕೆ ಅಂದರೆ ಉಪಯೋಗ ಪಡ್ಕೊಂಡಿದ್ದಾರೆ. ಮತ್ತು ನಮ್ಮ ಕಾಲೇಜ್ ಬಗ್ಗೆ ಹೇಳೋದಾದರೆ 2 ವರ್ಷ ಇದು 2ನೇ ವರ್ಷ ರಿಸಲ್ಟು ಸಹ ಬಂತು. ಮೊದಲನೇ ವರ್ಷ ನಾವು ಭಾಳ ಚೆನ್ನಾಗಿ ಪರ್ಫಾರ್ಮೆನ್ಸ್ ನಮ್ಮ ಮಕ್ಕಳು ಮಾಡಿದರು. ಸೊ ಈ ವರ್ಷವೂ ಅದು ಕಂಟಿನ್ಯೂ ಆಗಿದೆ. ಸೊ ಪ್ರತಿ ವರ್ಷವೂ ಈ ರೀತಿ ಒಳ್ಳೆಯ ರಿಸಲ್ಟ್ ಬರ್ತಾ ಇರೋದಕ್ಕೆ ನಮ್ಮದು ನಿಮಗೆಲ್ಲ ತಿಳಿದಿರೋ ಹಾಗೆ ಹೊಸ ಕಾಲೇಜು 2ನೇ ವರ್ಷ ರಿಸಲ್ಟಲ್ಲೇ ನಮ್ಮದು ಭಾಳ ಅತ್ಯುತ್ತಮವಾಗಿ ನಮ್ಮ ಮಕ್ಕಳು ಮಾಡ್ತಾ ಇರೋದು, ಒಂದು ಒಳ್ಳೆ ಫಲಿತಾಂಶ ಕೊಡ್ತಾ ಇರೋದು ನಮಗೆ ಭಾಳ ಸಂತೋಷದ ವಿಚಾರ. ಸೊ ಇದೇ ರೀತಿ ಇದು ನಮ್ಮ ಕಾಲೇಜಿನ ಕಡೆಯಿಂದ ವತಿಯಿಂದ ಇದು ಮುಂದುವರಿಯುತ್ತೆ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಸೊ ಈ ವರ್ಷ ಹೇಳೋದಾದರೆ ಸುಮಾರು 30%, 30-31% ಮಕ್ಕಳು ಡಿಸ್ಟಿಂಕ್ಷನ್ ಬಂದರು. ಸುಮಾರು 52% ಮಕ್ಕಳು ಫಸ್ಟ್ ಕ್ಲಾಸ್ ಬಂದಿದ್ದಾರೆ. ಸೊ ಮಿಕ್ಕಿದ ಎಲ್ಲ ಮಕ್ಕಳು ಸೆಕೆಂಡ್ ಕ್ಲಾಸಲ್ಲಿ ಪಾಸ್ ಆಗಿದ್ದಾರೆ. ಇದು ನಮಗೆ ಇದೇ ಆ್ಯಕ್ಚುಲಿ ಭಾಳ ಖುಷಿ ಕೊಡುವಂಥ ವಿಷಯ. ಮಕ್ಕಳು ಒಳ್ಳೆ ಫಲಿತಾಂಶ ಬಂದಾಗ ನಾವು ನಮ್ಮ ಕಾಲೇಜ್ ಕಡೆಯಿಂದ ಫಲಿತಾಂಶ ಬಂದಿದೆ ಅಂತ ನಿರೀಕ್ಷೆ ಮಾಡಿದಾಗ ಭಾಳ ಖುಷಿ ಕೊಡುತ್ತೆ. ಸೊ ಇದೇ ರೀತಿ ನೆಕ್ಸ್ಟ್ ಮುಂದಿನ ವರ್ಷಗಳಲ್ಲೂ ಒಳ್ಳೆಯ ಫಲಿತಾಂಶ ನಮ್ಮ ಮಕ್ಕಳು ಕೊಡ್ತಾರೆ ಅಂತ ಹೇಳೋದಕ್ಕೆ ಭಾಳ ಸಂತೋಷ ಪಡ್ತೀನಿ. ಮತ್ತು ಇನ್ನು ಮುಂದಿನ ಬರೋ ಬ್ಯಾಚ್ಗಳಲ್ಲಿ ಎಸ್ಪೆಷಲಿ ಸೈನ್ಸಲ್ಲಿ ನಮಗೆ ಸೈನ್ಸ್ ಮಕ್ಕಳು ತುಂಬ ಎಲ್ಲ ಕಾಮರ್ಸು ಬರ್ತಾರೆ, ಬಟ್ ಸೈನ್ಸ್ ಮಕ್ಕಳು ತುಂಬ ಹೋಪ್ ಇಟ್ಕೊಂಡು CET ನೀಟ್ಗೋಸ್ಕರ ಒಳ್ಳೆಯ ಪರ್ಸೆಂಟೇಜ್ ಮಾಡಬೇಕು ಅಂತೇಳಿ ಬರ್ತಾರೆ. ಬಿಕಾಸ್ ನಮ್ಮ ಕಾಲೇಜಲ್ಲಿ ಎಲ್ಲ ಲೆಕ್ಚರರ್ಸು ಭಾಳ ಎಕ್ಸ್ಪೀರಿಯನ್ಸ್ಡ್. ತಿಮ್ಮಾರೆಡ್ಡಿ ಸರ್ ATR ಕೆಲವರು ತುಂಬ ಚಿರಪರಿಚಿತರವರು. ಆನೇಕಲ್ಗೆ ಸುಮಾರು 40 ವರ್ಷಗಳ ಅನುಭವ ಅವ್ರಿಗಿರೋದು. ಸೊ ಅವರು ಫಿಸಿಕ್ಸು ಮ್ಯಾಥಮೆಟಿಕ್ಸು ಅವ್ರು ತಗೊಳ್ತಾರೆ. ಅದೇ ರೀತಿ ಬಯಾಲಜಿ ಆಗ್ಬೋದು, ಕೆಮಿಸ್ಟ್ರಿ ಆಗ್ಬೋದು, ಭಾಳ ಅತ್ಯುತ್ತಮ ಉಪನ್ಯಾಸಕರು ನಮ್ಮಲ್ಲಿರೋದ್ರಿಂದ ಸೊ ಒಳ್ಳೆಯ ಫಲಿತಾಂಶ ಬರ್ತಾ ಇದೆ. CET ನೀಟು ಅವುಗಳು ಸಹ ನಾವು ಬಹಳ ಒತ್ತು ಕೊಟ್ಟು ನೋಡಿ, ನಮ್ಮ ಕಾಲೇಜಲ್ಲಿ ಈ ವರ್ಷ ಅತಿ ಹೆಚ್ಚಿನ ಅಂಕ ತಗೊಂಡ ಒಂದು ಸೈನ್ಸ್ ವಿದ್ಯಾರ್ಥಿ ಅವರು ಬೋರ್ಡ್ಗೆ ಬಹಳ ಕಡಿಮೆ ಶ್ರಮಪಟ್ಟಿದ್ದು. ಬೋರ್ಡ್ಗೆ ಓದಲಿಲ್ಲ, ಅವರು ನೀಟಿಗೆ ಓದಿದ್ರು. ಆ್ಯಕ್ಚುಲಿ ವರ್ಷ ಫುಲ್ಲು, ಯಾಕಂದರೆ ನೀಟ್ ತುಂಬ ಟಫ್ ಇರುತ್ತೆ. ನೀಟಿಗೆ ಓದಿದ್ರು, ನೀಟು ಕ್ಲಿಯರ್ ಆಗುತ್ತೆ ಅವ್ರದ್ದು. ಭಾಳ ಖುಷಿ ಕೊಡುವಂಥದ್ದು ಬೋರ್ಡಲ್ಲೂ ಸಹ ನಾವು ಬೋರ್ಡು ಪರ್ಸೆಂಟೇಜ್ ಏನಾದರೂ ಕಡಿಮೆ ಆಗುತ್ತೆ. ಸಾಮಾನ್ಯವಾಗಿ ಈ ನೀಟು ಮತ್ತು CETಗೆ ಹುಡುಗರು ಶ್ರಮ ಹಾಕೋದಕ್ಕೆ ಅಷ್ಟು ಇಷ್ಟಪಡಲ್ಲ, ಕೆಲವರು, ಎಲ್ಲ ಅಲ್ಲ. ಏನಕ್ಕೆ ಅಂದರೆ ಅವರು ಬೋರ್ಡಲ್ಲಿ ಮಾರ್ಕ್ಸ್ ಪರ್ಸೆಂಟೇಜ್ ಕಡಿಮೆ ಆಗ್ಬೋದು ಅಂತ. ಬಟ್ ನಮ್ಮ ವಿದ್ಯಾರ್ಥಿಗಳಾಗಲ್ಲ. ಬೋರ್ಡಲ್ಲೂ 96-97% ತೊಗೊಂಡಿದ್ದಾರೆ. ನೀಟಲ್ಲೂ CETಯಲ್ಲೂ ಒಳ್ಳೆಯ ಫಲಿತಾಂಶ ಬರುತ್ತೆ. ನಾವು ಆ ರಿಸಲ್ಟು ಅನೌನ್ಸ್ ಮಾಡ್ತೀವಿ. ಇನ್ನು ರಿಸಲ್ಟು ವೆಯ್ಟ್ ಮಾಡಬೇಕು. ನೀಟಿನ ಎಕ್ಸಾಮು ಬರೀಬೇಕು. CET ಬರೆದಿದ್ದಾರೆ. ಅದು ರಿಸಲ್ಟ್ ಬಂದಾಗ ರಿಸಲ್ಟು ಕೂಡ ನಾವು ಅನೌನ್ಸ್ ಮಾಡ್ತೀವಿ.